ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ದೃಷ್ಟಿ ಬಹಳಷ್ಟು ವಿಲಕ್ಷಣವಾಗಿ ಹಾಕ್ತಾ ಇರ್ತಾರೆ. ದರಿದ್ರ ಅನ್ನೋದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ಭಾರಿ ಕಾಡಿಸುತ್ತೆ. ಹಾಗೆ ಸದಾ ಕಾಲ ಕಿರಿಕಿರಿಯ ಕೊಂಪೆ ನೀವಾಗಿರ್ತೀರ. ಯಾವ ಮೂರಕ್ಕೇನು ವ್ಯತ್ಯಾಸ ಇಲ್ಲ. ದೃಷ್ಟಿ, ದರಿದ್ರ, ಕಿರಿಕಿರಿ ಎಲ್ಲ ಬಂದರೆ ಒಟ್ಟಿಗೆ ಬರ್ತಾರೆ, ಹೋದರೆ ಒಟ್ಟಿಗೆ ಹೋಗ್ತಾರೆ. ಅದು ಮನುಷ್ಯಂದು ಒಂದು ಇದದು ವಿಷಯ. ದೃಷ್ಟಿ ಏನಕ್ಕಾಗ್ಬೋದು? ನೀವು ಇರೋವಂಥ ಸ್ಥಿತಿಗತಿಗಳ ಒಂದು ವಿಚಾರಗಳಿಂದ ಅಥವಾ ಬೆಳೆದಿರ್ತಕ್ಕಂಥ ಹಾದಿ ಅಥವಾ ನಿಮ್ಮ ಒಂದು ಲಕ್ಷಣದಿಂದ ಆಗದೇ ಇರತಕ್ಕಂಥ ಜನ ಇರ್ತಾರೆ. ಯಾವಾಗಲೂ ನಿಮ್ಮ ಮೇಲೆ ಕೆಟ್ಟದಾಗಿ ದೃಷ್ಟಿ ಹಾಕಿ ಸ್ವಲ್ಪ ದೃಷ್ಟಿಯ ಬಾಧೆಯಿಂದ ನೀವು ನರಳಾಟ ಅನ್ನೋದು ಅನುಭವಿಸ್ಬಿಡ್ತೀರ. ಹಾಗೆ ದಾರಿದ್ರ್ಯ ಅಥವಾ ದರಿದ್ರ ಅನ್ನೋದೇನು, ಏನೋ ಕೆಲಸಕ್ಕೆ ಹೋಗ್ತೀರಾ, ಕೆಲಸ ಆಗಲ್ಲ. ದುಡಿಯೋಕ್ಕೆ ಹೋದರೂ ಅಲ್ಲಿಂದ ಉತ್ಪನ್ನ ಇರೋದಿಲ್ಲ, ಆದಾಯ ಬರೋದಿಲ್ಲ. ಯಾರಾದರೂ ಸ್ನೇಹಿತರು ಕೂಡ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಜಗಳ ಮಾಡಿ ದೂರ ಆಗ್ತಾರೆ. ಅಥವಾ ಮನೆಯಲ್ಲಿ ಒಂದು ರೀತಿಯಲ್ಲಿ ವಾತಾವರಣ, ಏನೇ ಮಾಡಿದ್ರೂ ಒಂದು ನಯ ಪೈಸೆ ಉಳಿಸ್ಲಿಕ್ಕಾಗಲ್ಲ, ಕೆಲಸ ಸಿಗೋದಿಲ್ಲ, ಮಕ್ಕಳು ಉದ್ಧಾರ ಆಗಲ್ಲ. ಒಂದು ರೀತಿಯಲ್ಲಿ ಬಾಧೆ ಸಂಕಷ್ಟ, ಕಿರಿಕಿರಿ. ಯಾವಾಗಲೂ ಸಾಲ ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ಹಣದ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ. ಏನಾದರೂ ಇರುವುದು ಒಟ್ಟಾರೆಯಾಗಿ ದಾರಿದ್ರ್ಯ. ಸುಖವಾಗಿ ನೆಮ್ಮದಿಯಾಗಿ ಒಂದೊತ್ತು ಊಟ ಮಾಡಿ ಮಲ್ಕೊಳ್ಳೋಕ್ಕೂ ಕೂಡ ನಿಮಗಾಗಲ್ಲ, ಅಷ್ಟೊಂದು ಹಿಂಸೆ ಕಿರಿಕಿರಿ ಆಗ್ತಾ ಇರುತ್ತೆ. ಅಂದರೆ ಒಂದು ರೀತಿಯಲ್ಲಿ ಜಡ್ಡುಗಟ್ಟಿದ ವಾತಾವರಣ ಅಂತ ಹೇಳ್ಬೋದು. ಅದೇ ರೀತಿ ಕಿರಿಕಿರಿ ಕೂಡ ಅಷ್ಟೇ. ಇದ್ರ ಸಮಾನಾಗಿ ಎರಡೂ ಇದ್ದಾಗ ಅದು ಕಿರಿಕಿರಿ ಬರಲೇಬೇಕು. ಮನಸ್ಸಿಗೆ ಒಂದು ರೀತಿಯಲ್ಲಿ ಕಿರಿಕಿರಿ, ಮಾನಸಿಕವಾದಂಥ ಚಿತ್ತ ಚಂಚಲತೆ. ಹಾಗೆ ಮನೆಯಲ್ಲಿ ಜಗಳ, ಕದನ, ಕಲಹ, ದಾಯಾದಿಗಳಲ್ಲಿ ಕಲಹ. ಯಾವುದೋ ಜಮೀನಿರುತ್ತೆ, ಕಿರಿಕಿರಿ. ಯಾವುದೋ ಒಂದು ದುಡ್ಡು ಕೊಟ್ಟಿರ್ತಾರೆ, ಅಲ್ಲೂ ಕಿರಿಕಿರಿ. ನೀ ಮದುವೆ ಮಾಡಿ ಮಗಳು ಕೊಟ್ಟಿರಿದ್ರೆ ಅಲ್ಲಿ ಅವರು ಅಳಿಯನಿಂದ ಕಿರಿಕಿರಿ, ಅತ್ತೆ ಮನೆಯಿಂದ ಕಿರಿಕಿರಿ, ಗಂಡನ ಮನೆಯಿಂದ ಕಿರಿಕಿರಿ. ಏನೋ ಒಂದು ಕಿರಿಕಿರಿ ಜೀವನದಲ್ಲಿ ಅನುಭವಿಸ್ತಾನೆ ಇರ್ತಾರೆ, ಯಾವುದಾದ್ರೂ ಒಂದು ರೀತಿಯಲ್ಲಿ. ಆದರೆ ಕಿರಿಕಿರಿಯೇ ಮನೆ ಆದರೆ, ದರಿದ್ರನೇ ಜೀವನ ಆದರೆ, ಕೆಟ್ಟ ದೃಷ್ಟಿನೇ ಮನಸ್ಸಿಗೆ ಬಿದ್ದರೆ, ಮನೆ ಮೇಲೆ ಮನುಷ್ಯನ ಮೇಲೆ ಬಿದ್ದರೆ ಎಲ್ಲಿ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ? ಈ ಕಡೆ ಹೋದರೆ ಸಮಸ್ಯೆ, ಆ ಕಡೆ ಹೋದರೆ ಸಮಸ್ಯೆ. ಯಾವ ಕಡೆ ಹೋಗಬೇಕು? ಅಷ್ಟೇ, ಭಗವಂತನಲ್ಲಿ ಶರಣ ಆಗಬೇಕಷ್ಟೆ. ಆದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಏನಕ್ಕೆ ಈ ಸಮಸ್ಯೆಗಳು ಹೆಚ್ಚಿಗೆ ನಮಗೆ ಕಾಡ್ತಾ ಇದೆ? ಎಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ದೃಷ್ಟಿ ದೋಷಗಳು ಹೆಚ್ಚಾಗಿ ಜನರ ಕಣ್ಣು ಬೀಳ್ತಾನೇ ಇರುತ್ತೆ. ದಾರಿದ್ರ್ಯ ಅನ್ನೋದು ಇದ್ದೇ ಇದೆ, ಕಿರಿಕಿರಿ ಅನ್ನೋದು ಅನುಭವಿಸ್ತಾನೇ ಇದ್ದಾರೆ. ಆದರೂ ಕೂಡ ಆ ಪರಿಹಾರನ ಹುಡ್ಕೊಳ್ಳಿಕ್ಕೆ ಹೋಗಲ್ಲ. ಏನು ನಮ್ಮ ಮನೆಯವರನ್ನೇ ಇಷ್ಟ, ನಮ್ಮ ಜೀವನನೇ ಹಿಂಗೆ ನಡೀತಾ ಇದೆ ಅಂತ ಹೇಳಿ ತಮಗೆ ತಾವೇ ಶಪಿಸ್ಕೊಳ್ತಾ, ಇಲ್ಲ ಭಗವಂತನ ದೂಷಿಸ್ತಾ ಆ ಜೀವನ ಅನ್ನೋದನ್ನ ಕಾಲಹರಣ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ಕೂತ್ಕೊಂಡು ಏನಕ್ಕೋಸ್ಕರ ಹಿಂಗೆ ಆಗ್ತಾ ಇದೆ, ಯಾವ ಕಾರಣ ಆಗ್ತಿರ್ಬೋದು, ಏನಾಗಿದೆ ಅನ್ನೋದು ಯೋಚನೆ ಮಾಡೋಷ್ಟು ಸಂಯಮತೆ ಇರೋದಿಲ್ಲ. ಯಾಕಂದರೆ ಅಂತಹ ಪರಿಸ್ಥಿತಿ ಆ ರೀತಿ ತಂದಿರುತ್ತೆ. ಇದೇ ಬಾಧೆ, ಇದೇ ಕಷ್ಟ, ಇದೇ ಸಂಕಷ್ಟ ನಿಮ್ಮ ಜೀವನದುದ್ದಕ್ಕೂ ನಡೀತಾ ಆ ಕಷ್ಟದ ಜೊತೆಗೆ ನಿಮ್ಮ ಜೀವನವನ್ನು ಸಮೀಕರಣ ಮಾಡಿಕೊಂಡು ಅಷ್ಟೇ ಬಾಳೋ ಅಂದ್ಕೊಂಡು ತಾವು ಒಂದು ರೀತಿಯಲ್ಲಿ ನಿರಾಶಾದಾಯಕವಾದಂಥ ಮನಸ್ಥಿತಿಯಲ್ಲಿ ಜೀವನ ಮಾಡಿಕೊಂಡು ಹೋಗ್ತಾ ಇರ್ತೀರ. ಎಷ್ಟರ ಮಟ್ಟಿಗೆ ಇದು ಸಮಸ್ಯೆ ಅಂತಂದರೆ, ಒಬ್ಬ ಮನುಷ್ಯ ಬಹಳ ಚಂದನಾಗಿರ್ತಾನೆ, ಬುದ್ಧಿವಂತ ಇರ್ತಾನೆ, ಪ್ರತಿಭೆ ಇದೆ, ಗುಣ ಇದೆ, ಇವೆಲ್ಲ ಅವನಿಗೆ ಸೇರ್ಕೊಂಡು ಅವನಲ್ಲಿರ್ತಕ್ಕಂಥ ಪ್ರತಿಭೆ ಇರ್ಬೋದು, ಗುಣಧರ್ಮ ಇರ್ಬೋದು, ಅವನ ಬೆಳವಣಿಗೆ ಇರ್ಬೋದು, ಎಲ್ಲ ಕುಂಠಿತ ಮಾಡಿ ಮೂಲೆಯಲ್ಲಿ ಕೂರಿಸಿರ್ತಾರೆ. ಈ ರೀತಿಯಾಗಿ ಕಷ್ಟ. ಒಬ್ಬ ಟಾಪರ್ ಸ್ಟೂಡೆಂಟು, ಬಹಳ ಚೆನ್ನಾಗಿ ಓದಿದ್ದ, SLCಯಲ್ಲಿ ಡಿಸ್ಟಿಂಕ್ಷನ್ನು, PUCಯಲ್ಲಿ ಡಿಸ್ಟಿಂಕ್ಷನ್ನು, ಮತ್ತೇನೋ ಓದ್ದ, ಅದರಲ್ಲೆಲ್ಲ MBA ಏನೇನೋ ಮಾಡ್ದ ದೊಡ್ಡದಾಗಿ. ಕೆಲಸ ಏನು ಮಾಡ್ತಾನೆ ಅಂದರೆ ಮನೇಲಿ ಕೂತ್ಕೊಂಡು ಊಟ ಮಾಡೋದು, ನಿದ್ದೆ ಮಾಡೋದಷ್ಟೇ. ಎಲ್ಲ ಅಂದ್ಕೊಂಡಿದ್ರು ಇವನೇನೋ ಮಾಡ್ತಾನೆ, ದೊಡ್ಡ ಕಂಪ್ನಿಗೆ ಹೋಗ್ತಾನೆ, ಇಲ್ಲ ಆಫೀಸರ್ ಆಗ್ತಾನೆ, ಏನೋ ಆಗ್ತಾನೆ ಅಂತ ಹೇಳಿ ಸಣ್ಣದಾಗಿಂದ ಅವನೇನು ಹಾದಿಯಲ್ಲಿ ಬಂದಿದ್ದಾನೆ, ಸ್ನೇಹಿತ ವರ್ಗ ಅಥವಾ ಗುರು ಹಿರಿಯರು ಎಲ್ಲ ಅದೇ ರೀತಿಯಲ್ಲಿ ಅಂದ್ಕೊಂಡಿರ್ತಾರೆ. ಆದರೆ ಅವನು ಮಾತ್ರ ಮನೇಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟ. ಯಾಕೆ ಆದ ಹೀಗೆ? ಅವ್ನಿಗೆ ಯಾವ ದಾರಿದ್ರ್ಯ ಬಂತು? ಯೋಚನೆ ಮಾಡಬೇಕಾಗಿರೋ ವಿಷಯ. ಹಾಗೆ ಮನೇಲಿ ಏನೋ ಒಂದು ರೀತಿಯಲ್ಲಿ ವಾತಾವರಣ, ಜಗಳ, ಕದನ, ಕಲಹ ನಡೀತಾ ಇರುತ್ತೆ. ಮಕ್ಕಳಿಂದ ಇರ್ಬೋದು, ಗಂಡ ಹೆಂಡತಿಯಲ್ಲಿ ಇರ್ಬೋದು, ಬೇರೆ ಬೇರೆ ಜನ ತಂದಿಡೋದ್ರಿಂದ ಇರ್ಬೋದು. ಏನಾರೋ ಒಂದು ಸಮಸ್ಯೆ ಇದೆಯಲ್ಲ, ಏನಕ್ಕೆ ಆಗ್ತಾ ಇದೆ ಬಗೆಹರಿಸ್ಕೊಳ್ಬೇಕು ಅಂತ. ಅಥವಾ ಮಕ್ಕಳು ಏನೋ ಹಾದಿ ತಪ್ತಾ ಇದ್ದಾರೆ, ಬುದ್ಧಿ ಹೇಳಬೇಕು. ಅಥವಾ ಹೆಂಡತಿ ಏನೋ ಜಗಳ ಮಾಡ್ತಾಯಿದ್ರೆ ಸರಿ ಮಾಡಬೇಕು. ಅಥವಾ ನೀವೇನಾದ್ರು ತಪ್ಪು ಮಾಡಿದರೆ ಸರಿ ಮಾಡಿಕೊಡ್ಬೇಕು. ಕೂತ್ಕೊಂಡೋದ್ರ ಬಗ್ಗೆ ಯೋಚನೆ ಮಾಡೋವಂಥ ಒಂದಷ್ಟು ಸಮಯ ಬೇಕಲ್ಲ. ಆ ಸಮಯ ಕೊಟ್ಟಿಲ್ಲ ಅಂದರೆ ಹೇಗೆ ಸಾಧ್ಯ?
ಅವ್ರ ಜೊತೆಗೆ ನೀವು ಸೇರ್ಕೊಂಡು ಜಗಳ ಮಾಡೋದು, ಅವ್ರ ಜೊತೆ ನೀವು ಸೇರ್ಕೊಂಡು ಕಿರಿಕಿರಿ ಮಾಡೋದು. ಅವ್ರು ಒಂದು ಹೇಳಿದ್ರೆ ನೀವು 10 ಹೇಳೋದಷ್ಟೆ. ಅವನು ಹೋದ ಅಂದರೆ ನೀವು ಬಂದ ಅಂತೀರ. ಈ ರೀತಿ ಮಾಡ್ಕೊಂಡು ಹೋದರೆ ಬದುಕಿನಲ್ಲಿ ಆ ಮನೆಯಲ್ಲಿ ಕಿರಿಕಿರಿ ತಾಂಡವವಾಡಿಕೊಂಡೇ ಇರ್ತಾ ಇರುತ್ತೆ. ಮತ್ತು ದೃಷ್ಟಿ ದೋಷಗಳು ಸಾಮಾನ್ಯವಾಗಿ ಆಗದೇ ಇರತಕ್ಕಂಥ ಜನಗಳಿಂದ ಬೀಳುತ್ತೆ. ಅಥವಾ ನಿಮ್ಮ ಉನ್ನತಿಗೇನೋ ನೋಡ್ಬಿಟ್ಟು ಹಾಕ್ಬೋದು, ಅಥವಾ ನೀವು ನೋಡ್ಲಿಕ್ಕೆ ಚೆಂದ ಇದ್ರೂ ಹಾಕ್ಬೋದು. ಏನಾದರೂ ಒಂದು ರೀತಿಯಲ್ಲಿ ದೃಷ್ಟಿಯ ಕೂಪ, ಅದು ಕೂಡ ಮಾಂತ್ರಿಕ ಒಂದು ಸಮಸ್ಯೆ ಅಷ್ಟೇ ಬಲಾಢ್ಯವಾಗಿರ್ತಕ್ಕಂಥ ಸಮಸ್ಯೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ದೃಷ್ಟಿ ಆ ರೀತಿಯಲ್ಲಿ ಇರುತ್ತೆ, ಕೆಟ್ಟ ದೃಷ್ಟಿ. ಅದರಲ್ಲೂ ಕೂಡ ಕೆಡುಕಿನ ದೃಷ್ಟಿ ಜೀವನದಲ್ಲಿ ವೈರಾಗ್ಯ ತರುತ್ತೆ, ಕೆಟ್ಟ ದೃಷ್ಟಿ ಅವನತಿ ತರುತ್ತೆ. ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಅವನ ಅಂತಃಸತ್ವವನ್ನು ಹಾಳು ಮಾಡುತ್ತೆ, ಆರೋಗ್ಯವನ್ನು ಹಾಳು ಮಾಡುತ್ತೆ, ಮನಸ್ಥಿತಿ ಅನ್ನೋದನ್ನ ಹಾಳು ಮಾಡುತ್ತೆ. ಹಾಗೆ ಅವನ ಹೋಗೋ ಹಾದಿ ಬೀದಿ ದಾರಿಯಲ್ಲಿ ಅವನ ಬೆಳವಣಿಗೆ ಕೂಡ ಕುಂಠಿತ ಮಾಡಿ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಕೂರಿಸ್ಬಿಡುತ್ತೆ. ವ್ಯಕ್ತಿನ ಮೂಲೆ ಗುಂಪು ಮಾಡೋದಂದರೆ ಇದೇ ರೀತಿಯಾದಂಥ ಸಮಸ್ಯೆ. ಈ ಮೂರೂ ಬಾಧೆಗಳು ಬಂದರೆ ಎಲ್ಲ ಒಟ್ಟಿಗೆ ಬರ್ತಾರೆ, ಹೋದರೆ ಎಲ್ಲ ಒಟ್ಟಿಗೆ ಹೋಗ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಬಾಧೆ ಬಂತು ಅಂದರೆ ಆ ವ್ಯಕ್ತಿ ಮೂಲೆ ಗುಂಪಾಗೋದು ನಿಜ, ಅಥವಾ ಅವನು ನಗು ಅನ್ನೋದು ಮರೆತು ಬಿಡ್ತಾನೆ, ದುಃಖ ಅನ್ನೋದು ಜಾಸ್ತಿ ಆಗುತ್ತೆ. ಒಂದು ರೀತಿಯಲ್ಲಿ ಮಾನಸಿಕವಾದಂಥ ವಿಕಲ್ಪಗಳಿಗೆ ಹೋಗ್ತಾನೆ, ಚಿಂತಾಜನಕವಾದಂಥ ಸ್ಥಿತಿಯಲ್ಲಿರ್ತಾನೆ. ಅಂದರೆ ಚಿಂತೆ ಇರ್ತಕ್ಕಂಥ ಮನುಷ್ಯ ಚಿತೆ ಸ್ವರೂಪ ಅಂತ, ಆ ರೀತಿಯಲ್ಲಿ ಬದುಕನ್ನು ಅವನು ನಡೆಸ್ಕೊಂಡು ಹೋಗ್ತಾನೆ. ಅಂದರೆ ಈ ಇದ್ದು ಇಲ್ದಿರ ಹಾಗೆ ವ್ಯವಸ್ಥೆ ಅಂತ ಹೇಳ್ಬೋದು. ಇಂಥ ಒಂದು ಸಮಸ್ಯೆಗಳೇನಿದ್ದಾವೆ ಮೊದಲು ಅದನ್ನು ತೆಗೆದು ಹಾಕಬೇಕು. ಇಂಥ ಸಮಸ್ಯೆ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾಗಿ ನೀವು ಅನುಭವಿಸ್ತಾ ಬದುಕನ್ನು ಹಾಳು ಮಾಡ್ಕೊಳೋದು ಬೇಡ. ಹಾಗಾಗಿ ನಾನು ಈ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಪರಿಹಾರ ತಿಳಿಸೋದು ದೊಡ್ಡ ವಿಷಯ ಅಲ್ಲ, ಆ ಪರಿಹಾರಕ್ಕೆ ತಕ್ಕನಾಗಿ ತಾವು ಅದನ್ನು ನಡೆಸ್ಕೊಂಡೋದ್ರೆ ಖಂಡಿತ ಫಲ ಸಿಗುತ್ತೆ. ಸುಮ್ಮನೆ ಕೇಳಿಬಿಟ್ರೆ ಏನು ಪ್ರಯೋಜನ ಇಲ್ಲ. ಸಾಕಷ್ಟು ಪರಿಹಾರಗಳನ್ನು ತಿಳಿಸಿದ್ದೀನಿ, ಎಷ್ಟೋ ಜನ ಮಾಡಿದ್ದಾರೆ. ಇನ್ನೂ ಜನ ಬರೀ ನೋಡೋದಷ್ಟೇ, ಏನೂ ಮಾಡೋದಿಲ್ಲ. ಹಾಗೂ ಕೂಡ ತಿಳಿಸುವಂಥದ್ದು ಧರ್ಮ, ಕರ್ಮ, ಕರ್ತವ್ಯ ತಿಳಿಸ್ತಾ ಇದ್ದೀನಿ. ನೋಡಿ, ಶನಿವಾರದ ದಿವಸ ಈ ಕ್ರಿಯೆಯನ್ನು ಮಾಡಿ. ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಶನಿ ತತ್ವವನ್ನು ನಾವು ನೋಡಲೇಬೇಕಾಗ್ತದೆ. ಈ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ದಾರಿದ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕಿರಿ ಹೆಚ್ಚಾಗಿದ್ದರೆ ಶನಿಯ ತತ್ವದಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆ ಕುಂತಿರುತ್ತೆ ಅನ್ನೋದೇ ಅರ್ಥ. ಹಾಗಾಗಿ ಇಂಥ ಸಮಸ್ಯೆಗಳು ಬರುತ್ತೆ. ಯಾರಿಗೆ 7.5 ನಡೀತಾ ಇರ್ತದೆ, ಪಂಚಮ ಶನಿ ಇರುತ್ತೆ. ಹಾಗೆ ಶನಿ ಒಂದು ರೀತಿಯಲ್ಲಿ ಬೇರೆ ಬೇರೆ ಗ್ರಹ ಸ್ಥಾನದಲ್ಲಿ, ಅಂದರೆ ಅವನ ಶತ್ರು ರಾಶಿಯಲ್ಲಿ ಕೂತ್ಕೊಂಡಿರ್ತಾನೆ. ಅಂಥ ಸಂದರ್ಭದಲ್ಲಿ ಸೂರ್ಯನ ಜೊತೆ ಇದ್ದಾಗ ಅಂದರೆ ಅವನ ಶತ್ರು ರಾಶಿ, ಈ ರೀತಿಯಾಗಿ ನಾವು ಶನಿಯ ವಿಕಲ್ಪಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗೆ ಶನಿಯ ದೃಷ್ಟಿ ಬಿದ್ದರೆ ಹೆಚ್ಚಿನದಾಗಿ ಇಂಥ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಪ್ರತೀತಿ, ನಂಬಿಕೆ, ವಾಡಿಕೆ. ಹಾಗೆ ಅದು ಜಾತಕದಲ್ಲಿ ಹೌದು ಕೂಡ, ಸಿದ್ಧಿ ಕೂಡ. ಹಾಗಾಗಿ ನೋಡಿ, ಶನಿವಾರದ ದಿನ ಬೆಳಿಗ್ಗೆ ಕಪ್ಪು ದತ್ತೂರಿ ಗಿಡ ನೋಡಿರ್ತಾರೆ. ಈ ಪರಿಹಾರ ಬರೀ ಹೇಳ್ತಾರೆ, ಎಳ್ಳು ಹಾಕಿ ಅದು ಹಾಕಿ. ನಾನು ಹೇಳ್ತಕ್ಕಂಥದ್ದು ತಂತ್ರ ಪರಿಹಾರ ಸರಿಯಾಗಿ ನೋಡಿ. ಕಪ್ಪು ದತ್ತೂರಿ ಗಿಡ ನೋಡಿರ್ತೀರಿ ನೀವು. ಈ ಕಪ್ಪು ದತ್ತೂರಿ ಗಿಡಕ್ಕೆ ಶನಿವಾರದ ದಿವಸ ಪಂಚಾಮೃತ ಅಂದ್ರೇನು? ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ, ಈ 5 ಏನು ವಸ್ತು ಇದೆ ಅದು ಪಂಚಾಮೃತ ಅಂತ ಹೇಳ್ತೀವಿ ನಾವು. ಈ ಪಂಚಾಮೃತವನ್ನು ತಾವು ರೆಡಿ ಮಾಡ್ಕೊಂಬಿಡಿ ಮನೆಯಲ್ಲೇ. ಎಲ್ಲ ಸೇರಿಸಿ ಒಂದು ಪಾತ್ರೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡಿ. ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ ಇದಿಷ್ಟನ್ನು ಕೂಡ ಕಪ್ಪು ದತ್ತೂರಿ ಗಿಡಕ್ಕೆ ಸುರಿರಿ. ಜೊತೆಗೆ ಇದಾದ ನಂತರ ಗಂಗಾಜಲದಿಂದ ತೊಳೆದು ಬಿಡಿ. ಗಂಗಾಜಲ ನಿಮಗೆ ಇಲ್ಲೆಲ್ಲೂ ಸಿಗಲ್ಲ ಅಂತ ತಿಳ್ಕೊಬೇಡಿ. ಒಂದು ಸ್ವಲ್ಪ ಇದರಲ್ಲಿ ಗ್ರಂಥಿಗೆ ಅಂಗಡಿಗೆ ಹೋದರೆ ನಿಮ್ಗೆ ಗಂಗಾಜಲ ಸಿಗುತ್ತೆ ಒಂದು ಚಿಕ್ಕ ಬಾಟ್ಲಲ್ಲಿ. ಆ ಬಾಟ್ಲಲ್ಲಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ತಾವೊಂದು ತೊಳಿಬೋದು ಆ ಗಿಡವನ್ನು. ಹಾಗೆ ಆ ಗಿಡವನ್ನು ಶುಭ್ರ ಮನಸ್ಥಿತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿ ನಂತರ ಅಲ್ಲೇ ಕುಳಿತುಕೊಂಡು ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮ ಈ ಮಂತ್ರವನ್ನು 108 ಬಾರಿ ಹೇಳಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮ ಈ ಮಂತ್ರವನ್ನು 108 ಬಾರಿ ಆ ಗಿಡದ ಮುಂದೆ ಹೇಳಿ. ಜನ ನೋಡ್ತಾರೆ, ಏನಾರು ತಿಳ್ಕೊತಾರೆ ಅಂದರೆ ಬೇಕಿದ್ರೆ ಗಿಡನೇ ತೊಗೊಂಡು ಬಂದು ಒಂದು ಜಾಗದಲ್ಲಿ ಇಟ್ಟು ಮಾಡಿ, ಯಾರು ನೋಡ್ತಿರುವಂಥ ಸ್ಥಳದಲ್ಲಿ, ತೊಂದರೆ ಇಲ್ಲ. ನಂತರ ಆ ಗಿಡದ ಒಂದು ಭಾಗ ಯಾವುದಾದ್ರೂ ಒಂದು ಎಲೆನೋ ಕಾಂಡನೋ ಚಕ್ಕೆನೋ ಏನಾರ ಒಂದು ತೆಗೆದುಕೊಂಡು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ
ಸ್ವಲ್ಪ ಭಾಗವನ್ನು ತಗೊಂಡು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಲಗೈ ರಟ್ಟೆಗೆ ಬಲಭುಜಕ್ಕೆ ಕಟ್ಕೊಳ್ಳಿ. ಖಂಡಿತ ಈ ದೃಷ್ಟಿ, ದಾರಿದ್ರ್ಯ, ಕಿರಿಕಿರಿ, ಜಂಜಾಟ, ಪೀಡೆ ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಹೊರಗಡೆ ಬಂದು ಸ್ವಚ್ಛಂದವಾದಂತಹ ಬದುಕನ್ನು ನೀವು ಸಾಗಿಸ್ತೀರ. ಇದು ಮಾತ್ರ ಶತಸಿದ್ಧ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಇಂಥ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆದಷ್ಟು ಸಮಸ್ಯೆಗಳನ್ನು ಸಮಾಪ್ತಿ ಮಾಡುವಂಥದ್ದೇ ನಿಮ್ಮ ಕಲೆ. ಅದರ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಭಗವಂತ ನಿಮ್ಗೆ ಬುದ್ಧಿ ಕೊಟ್ಟಿದ್ದಾನೆ. ನಿಮ್ಮ ವಿಚಾರ ತರ್ಕಬದ್ಧವಾದಂಥ ಸ್ಥಿತಿ ಅದು ಹೇಗಾದರೂ ಇರಲಿ, ಪರಿಹಾರಕ್ಕೆ ತಾವು ಹೋಗಿ. ನೀವು ಆದಷ್ಟು ನಿಮ್ಮ ಬೇರೆ ಬೇರೆ ಮೆಥಡ್ನಲ್ಲೂ ಯೋಚನೆ ಮಾಡ್ಬೋದು. ನಿಮಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗೆ ಕೆಲವೊಂದು ಆಗದೇ ಇರುವಾಗ ಏನೋ ಮಾಡಲಿಕ್ಕೆ ಸಾಧ್ಯ ಇಲ್ವಾ, ಈ ತಂತ್ರ ಪರಿಹಾರನಾದರೂ ಮಾಡ್ಕೊಂಡು ನಿಮ್ಮ ಜೀವನವನ್ನು ಅಭ್ಯುದಯ ಮಾಡಿಕೊಳ್ಳಿ. ಇಂತಹ ದರಿದ್ರ ಪೀಡನೆಗಳಿಂದ ಹೊರಗಡೆ ಬನ್ನಿ. ಇದು ನನ್ನ ಒಂದು ಮಾತು. ಖಂಡಿತ ಮಾಡಿ. ಇದರಿಂದ ಖಂಡಿತ ಶುಭ ಆಗುತ್ತೆ. ನೀವು ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಜೀವನವನ್ನು ಮಾಡ್ತೀರ. ಕಿರಿಕಿರಿ ಇವು ಅಂದರೆ ಕೊಂಪೆ ಆಗಿಬಿಟ್ರೆ ಮನೆ ಅದಷ್ಟು ಸರಿಯಿಲ್ಲ. ದರಿದ್ರನೇ ಬದುಕಾದರೆ ಜೀವನ ಅಲ್ಲ. ಹಾಗೆ ಈ ದೃಷ್ಟಿ ದೋಷಗಳಿಂದ ಈ ಕೆಟ್ಟದಾಗಿರ್ತಕ್ಕಂತಹ ಘಟನೆಗಳೇ ನಡೆಯೋದು ಜಾಸ್ತಿ. ಹಾಗಾಗಿ ಮೊದಲು ಇದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ. ಮಾಡಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಜ್ಞಾನಭಾರತಿ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಫೋನ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.